ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಕಡುಬನ್ನ ಅಂದ್ರೆ ಆವಿ ಕಡುಬನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈ ಮೊದಲನೇ ವಿಡಿಯೋನಲ್ಲಿ ಆವಿ ಕಡುಬು ಮಾಡೋದಕ್ಕೆ ಬೇಕಾಗಿರುವಂತ ಹಿಟ್ಟನ್ನು ಹೇಗೆ ತಯಾರು ಮಾಡೋದು ಅಂತ ನೋಡೋಣ. ಮತ್ತೆ ಮುಂದಿನ ಎರಡು ವಿಡಿಯೋನಲ್ಲಿ ಖಾರ ಕಡುಬು ಮತ್ತೆ ಸಿಹಿ ಕಡುಬು ಮಾಡೋ ವಿಧಾನ ನೋಡೋಣ. ಈ ಹಿಟ್ಟು ಮಾಡೋಕೆ ಬೇಕಾಗಿರುವಂತ ಸಾಮಗ್ರಿಗಳು: 1 ಕಪ್ನಷ್ಟು ಅಕ್ಕಿ ಹಿಟ್ಟು. ನೀವು ಇಲ್ಲಿ ತೊಳೆದ ಅಕ್ಕಿ ಹಿಟ್ಟನ್ನು ಉಪಯೋಗಿಸಿದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಇಲ್ಲ ಅಂತಂದ್ರೆ ಮಾಮೂಲಿ ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು. ನೀವು ತೊಳೆದ ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ ಈಗ 1 ಕಪ್ ಅಕ್ಕಿ ಹಿಟ್ಟು ಬೇಕಂದ್ರೆ ಸುಮಾರಾಗಿ 1/4 ಕಪ್ನಷ್ಟು ತೊಳೆದ್ಬಿಟ್ಟು ಬಸ್ದು ಅದನ್ನು ಹರಿವು ಹಾಕ್ಬಿಡಿ ಅಕ್ಕಿನ. ಅದು ಚೆನ್ನಾಗಿ ಒಣಗಿದ್ಮೇಲೆ ಮಿಕ್ಸರಲ್ಲಿ ಅದನ್ನು ಪುಡಿ ಮಾಡಿಕೊಂಡು ಸಣ್ಣದಾಗಿ ಸಣ್ಣ ಕಣ್ಣಿನ ಒಂದ್ರಿನಲ್ಲಿ ಅದನ್ನು ಒಂದ್ರಾಡಿಟ್ಕೊಂಡ್ರೆ ನಿಮಗೆ ತೊಳೆದ ಅಕ್ಕಿ ಹಿಟ್ಟು ಸಿಕ್ಕತ್ತೆ. ಆ ಅಕ್ಕಿ ಹಿಟ್ಟು ಮಾಡ್ಕೊಂಡು ಬೇಕಾದರೂ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಅಂಗಡಿನಲ್ಲಿ ಇಡಿಯಪ್ಪಂ ಫ್ಲವರ್ ಸಿಕ್ಕತ್ತಲ್ಲ ಅಕ್ಕಿ ಹಿಟ್ಟು, ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಸುಮಾರಾಗಿ 1/8 ಟೀ ಸ್ಪೂನ್ನಷ್ಟು ಉಪ್ಪು ಅಥವಾ 1 ಪಿಂಚ್ ಉಪ್ಪು ಹಾಕಿ, ಮತ್ತು ಹಿಟ್ಟು ಮಾಡಬೇಕಾದ್ರೆ 1 ಟೀ ಸ್ಪೂನ್ ಎಣ್ಣೆ ಅಥವಾ ಅದಕ್ಕೆ ನೀವು 1 ಟೀ ಸ್ಪೂನ್ ತುಪ್ಪ ಕೂಡ ಹಾಕೋಬೋದು. ಹಿಟ್ಟನ್ನು ನೀಡ್ ಮಾಡಬೇಕಾದ್ರೆ 1 ಟೀ ಸ್ಪೂನ್ನಷ್ಟು ತುಪ್ಪ ಇಟ್ಕೊಂಡಿರಿ. 1.5 ಕಪ್ನಷ್ಟು ನೀರನ್ನು ಕುದಿಯೋಕೆ ಇಡೋಣ. ಮೊದಲು ಈಗ ನೀರು ಕುದೀತಾ ಇದೆ, ಸ್ವಲ್ಪ ಉರಿ ಕಮ್ಮಿ ಮಾಡಿಬಿಟ್ಟು ಉಪ್ಪು ಮತ್ತು ಎಣ್ಣೆ ಹಾಕಿ ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಕಮ್ಮಿ ಉರಿನಲ್ಲಿ ಅಂದರೆ ಲೋ ಫ್ಲೇಮಲ್ಲಿ 5 ನಿಮಿಷ ಇದು ಬೇಯಬೇಕು. 5 ನಿಮಿಷ ಆಯ್ತೀಗ ಇದನ್ನ ಆಫ್ ಮಾಡಿಬಿಟ್ಟು ಸುಮಾರಾಗಿ ವಾರ್ಮ್ ಆಗೋ ತನಕ, ಅಂದರೆ ನಾವು ಕೈನಲ್ಲಿ ನೀಡ್ ಮಾಡೋಕ್ಕೆ ಸಾಧ್ಯ ಆಗುವಷ್ಟು ಬಿಸಿ ಇರೋ ತನಕ ಸ್ವಲ್ಪ ಆರಲಿ. ಇದು ಸ್ವಲ್ಪ ವಾರ್ಮ್ ಆದಮೇಲೆ ಈ ಥರ ಒಂದು ಫ್ಲ್ಯಾಟ್ ಸರ್ಫೇಸ್ ಮೇಲೆ ಹಾಕ್ಕೊಂಡು ಅಥವಾ ಒಂದು ತಟ್ಟೆಗೆ ಹಾಕೋಬೋದು. ಮೊದಲಿಗೆ ಒಂದು ಅರ್ಧ ಹಿಟ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಕೈಗದ್ಕೊಂಡು ಚೆನ್ನಾಗಿ ಇದನ್ನು ನೀಡ್ ಮಾಡಬೇಕು. ನೀವು ತುಂಬ ಮಾಡುವಾಗಲೂ ಅಷ್ಟೇ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ನೀಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಮುಂಚೆನೇ ಎಲ್ಲ ಒಟ್ಟಿಗೆ ಏನು ಮಾಡಬೇಕಾಗಿಲ್ಲ. ಈ ಥರ ಚೆನ್ನಾಗಿ ನೀಡ್ ಮಾಡಿದ್ಮೇಲೆ ಇದು ಸಾಫ್ಟ್ ಆಗುತ್ತೆ. ಇದು ಅರ್ಧ ಮಾತ್ರ ಮಾಡಿರೋದು ನಾನು. ಸೊ ಇಷ್ಟಿಷ್ಟು ಹಿಟ್ಟನ್ನು ತಗೊಂಡು ಕೈನ ಒದ್ದೆ ಮಾಡಿಕೊಂಡ್ರೆ ಈಸಿಯಾಗಿ ಈ ಥರ ಮಾಡ್ಬೋದು. ಈ ಥರ ಉಂಡೆಗಳನ್ನು ಮಾಡಿಟ್ಕೊಳ್ಳಿ. ನೀವು ಹಿಟ್ಟನ್ನು ಉಂಡೆ ಮಾಡ್ಕೊಳ್ಳುವಂಥ ಗಾತ್ರ ನೀವು ಎಷ್ಟು ದೊಡ್ಡದು ಕಡುಬುಗಳು ಮಾಡ್ತೀರೋ ಅದ್ರ ಮೇಲೆ ಅವಲಂಬಿಸಿರುತ್ತೆ. ಸುಮಾರಾಗಿ ಅರ್ಧ ತೊಗೊಂಡಿದ್ದೀನಿ. ಅರ್ಧದಲ್ಲಿ 8ರಿಂದ 10 ಉಂಡೆಗಳನ್ನು ಮಾಡಿಟ್ಕೋಬೋದು ಅರ್ಧ ಹಿಟ್ಟಲ್ಲಿ. ಈ ಉಂಡೆಗಳನ್ನು ಮತ್ತೆ ಪಾತ್ರೆಗೆ ಹಾಕಿ ಮುಚ್ಚಿಟ್ಟಿರಿ, ಹಾಗೆ ಓಪನ್ ಆಗಿಡಬೇಡಿ, ಡ್ರೈ ಆಗೋಗುತ್ತೆ. ಸೊ ಇವಾಗ ಹಿಟ್ಟು ರೆಡಿ ಆಗಿದೆ. ಮುಂದಿನ ವಿಡಿಯೋನಲ್ಲಿ ನಾವು ಸಿಹಿ ಕಡುಬು ಮತ್ತು ಖಾರ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡೋಣ.